ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಆರ್ಎಸ್ನ ಅಧ್ಯಕ್ಷರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಸರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾತನಾಡೋದಕ್ಕೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಕಾರ್ಯಕರ್ತರು ಮನವಿ ಕೊಡೋದಕ್ಕೆ ಹೋಗಿದ್ರು. ಇದೇ ವೇಳೆ ವಿಡಿಯೋ ರೆಕಾರ್ಡಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಳ್ಳಾಟ ನೂಕಾಟವೇ ನಡೆದೋಯ್ತು. ಭಾರಿ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗುವ ರೀತಿಯಲ್ಲಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾದ್ರು. ಏನ್ ಹೇಳ್ತೀರಿ ಈ ಬಗ್ಗೆ? ನೋಡಿ, ಅಲ್ಲಿ ಹೋಗಿದ್ದು ಸಾಮಾನ್ಯ ಕಾರ್ಯಕರ್ತರಲ್ಲ, ನಮ್ಮ ಪಕ್ಷದ ರಾಜ್ಯ ಘಟಕದ ಉಪಾಧ್ಯಕ್ಷ ಸೋಮಸುಂದರ್ ಅವರು ಮತ್ತೆ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ರಾವರು. ಮಲ್ಲಿಕಾರ್ಜುನ್ ರಾವರು ಹಿಂದೆ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಧ್ಯಕ್ಷರಾಗಿದ್ರು. ಜೊತೆಗೆ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಆಗಿದ್ರು. ಅದಕ್ಕೆ ಮೊದಲು ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿನೂ ಆಗಿದ್ರು. ಅವರು ಅಲ್ಲಿ ಸಮಸ್ಯೆ ಇದೆ ಅಂತ ಮೈಸೂರು ಸೋಮಸುಂದರ್ ನಮ್ಮ ಉಪಾಧ್ಯಕ್ಷರು ಮೈಸೂರಿನವರು. ಹಾಗಾಗಿ ಇವತ್ತು ಅವರು ತುಮಕೂರಲ್ಲಿದ್ದಾಗ ಅಲ್ಲಿನ ಜನತಾ ದರ್ಶನದ ಕಾರ್ಯಕ್ರಮದಲ್ಲಿ ಅವ್ರು ಯಾವ ವಿಚಾರಕ್ಕೆ ಹೋಗಿದ್ರು ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ವಿಡಿಯೋ ನೋಡಿದೆ. ಅಲ್ಲಿ ಅವರು ಪತ್ರ ಕೊಡೋದಕ್ಕೆ ಹೋದಾಗ ಪೊಲೀಸ್ ಅವ್ರನ್ನ ಮಧ್ಯದಲ್ಲೇ ತಡೆದಿಟ್ಕೊಂಡಿರ್ತಾರೆ. ಇಲ್ಲಿ ಹೋಮ್ ಮಿನಿಸ್ಟರ್ ಮೇಲಿಂದ ಕೆಳಗೆ ಇಳಿಯೋ ತನಕನೂ ಇವ್ರಿಗೆ ಅವಕಾಶ ಕೊಡೋದಿಲ್ಲ, ಸೈಡಲ್ಲಿ ನಿಲ್ಸಿರ್ತಾರೆ. ನೀವೆಲ್ಲ ವಿಡಿಯೋ ನೋಡಿರಬಹುದು. ಅದನ್ನ ನಾವು ನಮ್ಮ ಫೇಸ್ಬುಕ್ ಅಲ್ಲಿ ಹಾಕಿದ್ವಿ. ಇಳಿತಿರುವಾಗ ಹೋಮ್ ಮಿನಿಸ್ಟರ್ ಬಂದು ಇವರು ಪತ್ರ ಇಟ್ಕೊಂಡಿದ್ರು. ಕೇರ್ ಮಾಡದೆ ಮುಂದಕ್ಕೆ ಹೋಗುವಾಗ ಅಲ್ಲಿ ಒಂದಷ್ಟು ಮಾತುಕತೆ ಆಗುತ್ತೆ. ಅದೇನು ನಾವು ಕೊಡೋದಕ್ಕೆ ನೀವು ತಗೊಳ್ತಾ ಇಲ್ವಲ್ಲ, ನೋಡ್ತಾ ಇಲ್ವಲ್ಲ ಅನ್ನೋ ರೀತಿಲಿ. ಅದಕ್ಕೆ ಅವರು ಕ್ವಶನ್ ಅಲ್ಲಿ ಮಾತಾಡ್ತಾರೆ, ನಾವು ಆಗ್ಲಿಂದ ಇದೀವಿ ಸ್ವಾಮಿ, ನಿಮ್ಮ ಬಿಟ್ಟಿಲ್ಲ ಅಂತ ಸ್ವಾಮಿ ಅಂತಾರೆ ಇವರು. ಅದು ಸ್ವಾಮಿ ಅಂದಿದ್ದಕ್ಕೇನೆ ಬಹುಶಃ ಪರಮೇಶ್ವರ್ ಅವರು ದಬ್ಬಾಳಿಕೆ ರೀತಿಯಲ್ಲಿ ಮಾತಾಡ್ತಾರೆ. ಅಲ್ಲಿ ಸೋಮಸುಂದರ್, ಯಾಕಂದ್ರೆ ಅಲ್ಲಿ ಜನ ನಮ್ಮರು ಇದ್ದಿದೆ ಮೂರ್ನಾಲ್ಕು ಜನ ಇರ್ಲಿಲ್ಲ ಅನ್ಸುತ್ತೆ. ಅವ್ರು ಇಬ್ಬರೇ ಟಿ ಶರ್ಟ್ ಹಾಕೊಂಡಿದ್ದು ನಾವು ವಿಡಿಯೋದಲ್ಲಿ ನೋಡಿದಾಗ. ಸೋಮಸುಂದರ್ ಅವರು ವಿಡಿಯೋ ಮಾಡ್ತಿರೋದನ್ನ ಸೋಮಸುಂದರ್ ಒಬ್ಬರೇ ಅಲ್ಲ, ಅಲ್ಲೊಂದು 10 ಜನ ವಿಡಿಯೋ ಮಾಡ್ತಿರ್ತಾರೆ, ನೀವು ನೋಡಿರ್ಬಹುದು. 10 ಜನರಲ್ಲಿ ಸೋಮಸುಂದರ್ ಮಾಡ್ತಾ ಇದ್ದಾರೆ. ಅದೇನ್ ಪಬ್ಲಿಕ್ ಕಾರ್ಯಕ್ರಮ, ಬೇರೆ ಬೇರೆ ಟಿವಿ ಚಾನಲ್ ಅವರು ನಿಮ್ಮವರು ಮಾಡ್ತಾ ಇರಬಹುದೇನೋ. ಸೋಮಸುಂದರ್ ಅವರು ಅಲ್ಲಿ ಟಿ ಶರ್ಟ್ ಹಾಕೊಂಡು ಮಾಡ್ತಿದ್ದನ್ನ ನೋಡಿದ ತಕ್ಷಣಕ್ಕೆ ಇವ್ರು ಯಾವಕ್ಕೂ ಬಹಳ ಉರಿ ಬಂದ್ಬಿಡುತ್ತೆ. ಬೇರೆಯವರು ವಿಡಿಯೋ ಮಾಡ್ತಿರೋದು ನೋಡಿ ಉರಿ ಬರೋದಿಲ್ಲ. ಯಾರಿಗೆ? ಗೃಹ ಸಚಿವರಿಗೆ. ನಮ್ಮ ಕೆಆರ್ಎಸ್ ಪಕ್ಷದವರು ಒಬ್ಬರು ವಿಡಿಯೋ ಮಾಡ್ತಿರೋದು ನೋಡಿ ಉರಿ ಬರುತ್ತೆ. ಅದಕ್ಕೆ ತೆಗಿಯೋ ಕ್ಯಾಮ್ರಾ ಅಂತಾರೆ. ಅದನ್ನ ಅವರು ಆಗಿನ ಪಾಪ ಅಲ್ಲಿ ಸೈಡ್ ಅಲ್ಲಿ ಇರೋರು ಅವ್ರೇನು ಮಾತುಕತೆ ಆಡೋದಿಲ್ಲ, ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ವಿಡಿಯೋದಲ್ಲಿ ಅವೆಲ್ಲ ಸ್ಪಷ್ಟವಾಗಿ ದಾಖಲಾಗಿದೆ. ಆದ್ರೂ ಅವರಿಬ್ರು ಮಲ್ಲಿಕಾರ್ಜುನ್ ಮತ್ತೆ ಪರಮೇಶ್ವರ್ ಗೃಹ ಸಚಿವರು ಮಾತಾಡ್ತಿರುವಾಗ ಇವ್ರು ಇಟ್ಕೊಂಡಿರ್ತಾರೆ. ಆದ್ರೆ ಇವ್ರು ನಿಲ್ಸ್ಲಿಲ್ಲ ಅಂತ ಹೇಳಿ ಅವರು ದಬ್ಬಾಳಿಕೆ ಮಾಡಿ ಪೊಲೀಸರನ್ನ ಚೂ ಬಿಟ್ಟು ಅವರನ್ನ ನೋಡ್ರಿ ಇದನ್ನ ಅಂತ ತಕ್ಷಣ ಗೊತ್ತಲ್ವ ನಮ್ಮ ಪೊಲೀಸ್ ಯಾವ ತರ ಮಾಡ್ತಾರೆ. ನಾಯಿ ಬಾಲ ಜಾಸ್ತಿ ಅಲ್ಲ ಆಡುತ್ತೆ. ಆ ತರಕ್ಕೆ ಅವ್ರಿಗೇನ್ ರೋಷ ಆಯ್ತೋ ಅವ್ರನ್ನ ಸೋಮಸುಂದರ್ ಅವ್ರನ್ನ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಹೇಳ್ಕೊಂಡು ಆಚೆಗೆ ಬರ್ತಾರೆ. ಆಚೆಗೆ ಬಂದಾಗ್ಲೂ ಅವರು ನನಗೆ ಯಾಕೆ ಲೈವ್ ಮಾಡೋದು ತಪ್ಪ, ನನಗೆ ಯಾಕೆ ಹೇಳ್ತಿದ್ದೀರ ಅಂದಾಗ್ಲೂ ಅವ್ರನ್ನ ತುಂಬಾ ಕೆಟ್ಟ ರೀತಿಯಲ್ಲಿ ಮ್ಯಾನ್ ಹ್ಯಾಂಡಲ್ ಮಾಡಿ ಕರ್ಕೊಂಡು ಹೋಗಿ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಇಷ್ಟೊಂದು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಡುವಂತದ್ದು ಅವಶ್ಯಕತೆ ಇತ್ತ ಅಂತ ಪೊಲೀಸರು? ಯಾರಿಗೆ? ಗೃಹ ಸಚಿವರಿಗೆ ಅಲ್ವಾ ನೀವು ಕೇಳ್ತಿರೋದು? ಇದು ಇವತ್ತು ನಮ್ಮ ರಾಜ್ಯದಲ್ಲಿ ಡೆಮಾಕ್ರಸಿ ಇಲ್ಲ, ಪ್ರಜಾಪ್ರಭುತ್ವ ಇಲ್ಲ. ಅಲ್ಲಿರುವಂತದ್ದು ಆಲ್ಕಿ ಕುಟುಂಬ ರಾಜಕಾರಣ, ಶ್ರೀಮಂತ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂತಹ ನೆಪೋ ಕಿಡ್ಸ್. ಈಸ್ ಆಲ್ಸೋ ಎ ನೆಪೋ ಕಿಡ್. ಯಾರು? ಪರಮೇಶ್ವರ್. ಅವ್ರ ತಂದೆ MP ಆಗಿದ್ರು ಅಂತ ಹೇಳಿ ಇವ್ರು ರಾಜಕೀಯಕ್ಕೆ ಬಂದಿರೋದೇ ಹೊರತು ಇವ್ರು ಯಾವುದೇ ಜನಸೇವೆ ಮಾಡಿ ಜನಪರ ಹೋರಾಟಗಳನ್ನ ಮಾಡಿ ರಾಜಕೀಯ ಮತ್ತು ಸಾಮಾಜಿಕ ಸಿದ್ಧಾಂತಗಳನ್ನ ಗುರುತಿಕೊಂಡು ಬಂದವರಲ್ಲ. ಅವರ ತಂದೆ ಕಾರಣಕ್ಕೆ ಇವರಿಗೆ ರಾಜಕೀಯ ಅಧಿಕಾರ ಸುಲಭವಾಗಿ ಬಂದಿದೆ. ಈ ನೆಪೋ ಕಿಡ್ಗಳು ಅದು ಯಾರಾದ್ರೂ ಇರ್ಬೋದು, MB ಪಾಟೀಲ್ ಇರ್ಬೋದು, ರಾಮಲಿಂಗಾರೆಡ್ಡಿ ಇರಬಹುದು, ಕೃಷ್ಣ ಬೈರೇಗೌಡ ಇರಬಹುದು, 16 ಜನ ಇದ್ದಾರೆ. ಭೀಮಣ್ಣ ಖಂಡ್ರೆ ಮಗ ಈಶ್ವರ್ ಖಂಡ್ರೆ ಇರಬಹುದು. ಸುಮಾರು 14 ಜನ ಮಾಜಿ ಮಂತ್ರಿಗಳ ಸಚಿವರ ಮಕ್ಕಳು ನಮ್ಮ ಸಚಿವ ಸಂಪುಟದಲ್ಲಿ ಇದ್ದಾರೆ ಇವತ್ತು. ಹಾಗಾಗಿ ಈ ನೆಪೋ ಕಿಡ್ ಪರಮೇಶ್ವರ್ಗೆ ಅಲ್ಲಿ ಬೇರೆಯವರೆಲ್ಲ ಸಾರ್ವಜನಿಕ ಕಾರ್ಯಕ್ರಮ, ದೊಡ್ಡ 100 ಜನ ಇರುವಂತಹ ಕಾರ್ಯಕ್ರಮ, 16 ಜನ ಅದು ಫೋನ್ ಅಲ್ಲೋ ಕ್ಯಾಮ್ರಾ ಅವರು ಟಿವಿ ಚಾನಲ್ ಅವರು ಹಿಡಿತಾ ಇದ್ದಾರೆ. ಆದ್ರೆ ಒಬ್ಬ ವ್ಯಕ್ತಿ ಅಲ್ಲಿ ವಿಡಿಯೋ ಮಾಡ್ತಾ ಇರೋದನ್ನ ನೋಡೋದಕ್ಕಾಗ್ಲಿಲ್ಲ ಅಂದ್ರೆ ಇವರಿಗೆ ಕೇವಲ ಭ್ರಷ್ಟ ಅಧಿಕಾರಿಗಳಿಗೆ ಮಾತ್ರ ಅಲ್ಲ, ಭ್ರಷ್ಟ ಈ ನೆಪೋ ಕಿಡ್ ಕುಟುಂಬ ರಾಜಕಾರಣದ ನೀಚ ರಾಜಕಾರಣಿಗಳಿಗೂ ಇವತ್ತು ಕೆಆರ್ಎಸ್ ಪಕ್ಷದವ್ರ ಮೇಲೆ ಎಷ್ಟು ಕೋಪ ಇದೆ ಅವ್ರು ವಿಡಿಯೋ ಮಾಡ್ತಾ ಇರೋದು ಅಂತ ಗೊತ್ತಾಗುತ್ತೆ. ಇದು ಪ್ರಜಾಪ್ರಭುತ್ವ ಅಲ್ಲ. ಅವ್ರು ಯಾರೋ ಇನ್ನೊಬ್ಬ ನೆಪೋ ಕಿಡ್, ದೇಶದ ಪ್ರಖ್ಯಾತ ನೆಪೋ ಕಿಡ್ ಯಾರು? ರಾಹುಲ್ ಗಾಂಧಿ ಯಾವಾಗಲೂ ಸಂವಿಧಾನ ಇಟ್ಕೊಂಡು ಸಂವಿಧಾನ ಮೂಲಭೂತ ಹಕ್ಕುಗಳು ಅಂತಾರೆ. ಇಲ್ಲಿ ಅವರ ಇನ್ನೊಬ್ಬ ಸಹ ನೆಪೋ ಕಿಡ್ ಈ ತರಕ್ಕೆ ಸಂವಿಧಾನದ ಉಲ್ಲಂಘನೆ, ಕಾನೂನು ಉಲ್ಲಂಘನೆ, ಪ್ರಜಾಪ್ರಭುತ್ವದ ಅಪಮೌಲ್ಯ ಮಾಡ್ತಿರೋದನ್ನ ಆ ನೆಪೋ ಕಿಡ್ ರಾಹುಲ್ ಗಾಂಧಿಗೆ ಕಾಣಿಸಲ್ವಾ? ಹಾಗಾಗಿ ನಮ್ಮ ರಾಜ್ಯದಲ್ಲಿ ನೀವೇನ್ ಹೇಳ್ತಾರೆ? ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ನಿಮ್ಮ ಕೇಳಕ್ ಬಂದಿದೀವಿ, ಭಾಷಣ ಅಲ್ಲ. ಅವೆಲ್ಲ ನೋಡಿ ಸರ್, ನಿಮ್ಮ ಎದುರಿಗೆ ಹಿಂಗ್ ಮಾಡ್ತಾರೆ. ಪ್ರಜಾಪ್ರಭುತ್ವ ಅದು ಇದು ಏನೋ ಮಣ್ಣು ಮಸಿ ಅಂದ್ರೆ ಯಾವ ಪ್ರಜಾಪ್ರಭುತ್ವನೂ ಇಲ್ಲ. ಇಲ್ಲಿರುವಂತಹದ್ದು ಆಲಿಗಾರ್ಕಿ, ಸೀಮಿತ ಜನರ ಆಳ್ವಿಕೆ. 200 ಜನ ಇಡೀ ನಮ್ಮ ರಾಜ್ಯದ 200 ಕುಟುಂಬಗಳು
ಒಂದ್ 200 ಕುಟುಂಬಗಳು ಇಡೀ ನಮ್ಮ ರಾಜ್ಯದ ರಾಜಕೀಯ ಆಡಳಿತವನ್ನ, ರಾಜಕೀಯ ಅಧಿಕಾರವನ್ನ ತಮ್ಮ ಕುಟುಂಬಗಳ ಹಿಡಿತದಲ್ಲಿ ಇಟ್ಕೊಂಡಿವೆ. ಇಲ್ಲಿರುವಂತದ್ದು ಪಾಳೆಗಾರಿಕೆ, ಒಂದು 200 ಕುಟುಂಬಗಳ ಪಾಳೆಗಾರಿಕೆ. ನಮ್ಮ ರಾಜ್ಯದ 300 ಚಿಲ್ಲರೆ MLA MP ಗಳ ಮನೆಗಳು, MLA MP ಗಳೆಲ್ಲಾನು ಈ 200 ಕುಟುಂಬಗಳ ಮನೆಗಳಿಂದ ಬಂದಿರುವಂತವು. ಹಾಗಾಗಿ ಜನ ಇದನ್ನು ಅನುಭವಿಸಬೇಕು. ಅದೇ ಕಾರಣದಿಂದಾಗಿ ಇಲ್ಲಿ 2ನೇ ಹಂತದ 3ನೇ ಹಂತದ ನಾಯಕತ್ವ ಬರಬಾರದು ಅಂತ ಹೇಳಿನೇ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ಸಮಯಕ್ಕೆ ಸರಿಯಾಗಿ ಈ ನೀಚ ರಾಜಕಾರಣಿಗಳು ಮಾಡ್ತಾ ಇಲ್ಲ. BBMP ಎಲೆಕ್ಷನ್ ಮಾಡ್ತಾ ಇಲ್ಲ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮಾಡ್ತಾ ಇಲ್ಲ. ಯಾಕಂದ್ರೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅವ್ರ ಕುಟುಂಬದವ್ರು ಟಿಕೆಟ್ ಕೊಡೋದಕ್ಕೆ ಆಗ್ತಾಗಲ್ವಲ್ಲ, ಇವರೆಲ್ಲ ಮೇಲಿನ ಲೆವೆಲ್ ಅಲ್ಲಿ ಇದ್ದಾರೆ. ಹಾಗಾಗಿ ಯಾರೂ ಬರಬಾರದು ಅಂತ ಹೇಳಿದ್ರೆ ಮಾಡ್ತಾ ಇದಾರೆ. ಇಲ್ಲಿರುವಂತಹದ್ದು ಪ್ರಜಾಪ್ರಭುತ್ವ ಅಲ್ಲ, ಇವತ್ತಲ್ಲ ನಾಳೆ ನೆಪೋ ಕಿಡ್ಸ್ ಏನು ಅವ್ರ ಏನು ಬಹಳ ದುರಹಂಕಾರವನ್ನ ನೋಡಿ ನೇಪಾಳದ ಜನ್ಸಿ ಏನು ಮಾಡಿದ್ರು, ಅದನ್ನೇ ನಮ್ಮ ರಾಜ್ಯದ ಏನು ಹಿರಿಯ ನೆಪೋಕಿಡ್ ಆದಂತಹ ಪರಮೇಶ್ವರರು ಸೇರಿದಂತೆ ಅವರ ಮಕ್ಕಳು ಮೊಮ್ಮಕ್ಕಳಿಗೂ ನಮ್ಮ ರಾಜ್ಯದ ಜನ ಮುಂದಿನ ಮಾಡಲಿದ್ದಾರೆ ನೇಪಾಳದಲ್ಲಿ ಮಾಡಿದಾಗೆ. ಧನ್ಯವಾದಗಳು ರವಿಕೃಷ್ಣ ರೆಡ್ಡಿ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.